ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಹೇಳ್ತಿದ್ಯೋ ಶಿವು? ನಮ್ಮ ಅವ್ವನ ವಿಷಯ ನಿಮ್ಗೆ ಏನೇನು ಗೊತ್ತಾಯ್ತೋ ಅದನ್ನೆಲ್ಲ ನಂತವ ಹೇಳ್ಬೋದಾ? ಶಿವು ಅಮ್ಮ ಅಂದರೆ ಬೆಂಕಿ ಮುಂಡೆ ಹತ್ರ ಆಯ್ತಿದ್ದವನು. ಅವ್ರ ಅವ್ವನ ಬಗ್ಗೆನೇ ಕೇಳೋಕೆ ಬಂದವನೇ ಅನ್ಮ್ಯಾಕೆ ಕಲಿಗಾಲ ಕೆಟ್ಟೋಗೈತೆ ಅಲ್ಲೂರ. ಕಲಿಗಾಲಕ್ಕಿಂತಲೂ ಕೇಡ್ಗಾಲ ಕೆಟ್ಟದ್ದು ಕಣೋ ಶಿವು. ಅದು ಹಂಗಲ್ಲ ಮಾವ. ನಿನ್ನ ಬಾಯಿನಲ್ಲಿ ಅಮ್ಮ ಅನ್ನೋ ಮಾತು ಬಂದರೆ ಊರಲ್ಲಿ ಹಾಲು ಕುಡಿಯೋ ಮಕ್ಕಳು ಹಾಲು ಕುಡಿಯೋದನ್ನು ಬಿಟ್ಬಿಡ್ತವೆ. ಬೀದಿನಲ್ಲಿರೋ ಮಕ್ಕಳು ಆಟ ಆಡೋದನ್ನು ಬಿಟ್ಬಿಡ್ತವೆ. ಅದೇನು ಇದ್ದಕ್ಕಿದ್ದ ಹಾಗೆ ನಿನಗೆ ತಾಯಿ ಮೇಲೆ ಪ್ರೀತಿ? ಶತ್ರುಗಳ ಬಗ್ಗೆ ತಿಳ್ಕೊಳ್ಳೋದು ವಿರುದ್ಧ ಹೆಂಗಾಯ್ತದ ಮಾವ? ಹಂಗೆಯ ನಮ್ಮ ತಾಯಿ ಅನ್ಸ್ಕೊಂಡವಳು ಮಕ್ಕಳ ಪಾಲಿಗೆ ಶತ್ರುನ ಅಲ್ವಾ ಅನ್ನಂತ ತಿಳ್ಕೊಳ್ದೆ ಅವಳ ಬಗ್ಗೆ ನನ್ನ ಮನ್ಸಾಗೆ ಕೋಪ ದ್ವೇಷ ಹಿಡ್ಕೋಬೇಕಾ ಬೇಡವಾ ಅನ್ನೋದು ನಂಗೆ ಹೆಂಗೆ ಗೊತ್ತಾಯ್ತದ ಮಾವ? ಇಷ್ಟು ದಿನ ಅವ್ವ ಅಂದರೆ ದ್ವೇಷ ಕಾರ್ತಿದ್ದೆ, ಈಗೇನಾಗ್ಬಿಡ್ತಪ್ಪ ಇದ್ದಕ್ಕಿದ್ದಂಗೆ? ಛತ್ರಿಯಣ, ಚಿಕ್ಕ ವಯಸ್ಸಿಂದನೂ ನೋವು ಅನ್ಭವಿಸೀನಿ. ಬೀದಿನಾಗ್ಬಿದ್ದು ಗತಿ ಇಲ್ಲದೆ ಎಲ್ಲಿಗೋಗ್ಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ದಿದ್ದಾಗ ಕೈ ಹಿಡಿದು ಕಾಪಾಡ್ದವರು ನಮ್ಮ ಮಾವ. ಜವಾಬ್ದಾರಿ ತಕೊಂಡು ಮಕ್ಕಳು ನೋಡ್ಕೋಬೇಕಿದ್ದಿದ್ದು ಅಪ್ಪಯ್ಯ ಕುಡ್ದು ತೂರಾಡ್ತಿದ್ದ. ಅವ್ವ ಅನ್ಸ್ಕೊಂಡವಳು ಮುಟ್ಟೊಂಟೋದ್ಲು. ಅಂತ ಹೊತ್ತಾಗೆ ಈ ಊರಿನಾಗೆ ನೆಲೆ ಅನ್ನಂತದ್ನ ಕೊಟ್ಟಿರೋದು ನಮ್ಮ ಮಾವ. ಆದ್ರೆ ಅದ್ರಾಗೂ ಒಂದು ವಿಚಾರ ಐತೆ ಮಾವ. ಅವಾಗ ನಂಗೆ ಬಹು ಚಿಕ್ಕ ವಯಸ್ಸು. ಊರು ಜನ ಹೇಳ್ದಂಗೆ ನಿಮ್ಮವ್ವ ಓಡೋಗವಳೆ ಓಡಬೇಕದ್ದವಳೆ ಅನ್ನೋದನ್ನೇ ನಾನು ನಿಜ ಅಂತ ನಂಬ್ಕೊಂಡಿದ್ದೆ. ಅವತ್ತಿಂದ ಇವತ್ತಿನ ಗಂಟ ಆ ವಿಷಯನ ಯಾವತ್ತೂ ನಾನು ಕೆದಕಕ್ಕೆ ಹೋಗ್ಲಿಲ್ಲ. ಏನು ಹೇಳಿದ್ರು ನಂಬ್ಕೊಳ್ಳೋಂಥ ವಯಸ್ಸು ಮಾವ ಅದು. ಆದರೆ ಅದಕ್ಕೂ ಮೀರಿದ ಸತ್ಯ ಇರ್ತೈತಿ ಅಂತ ಭಾರ ಹೇಳಿದ್ಮ್ಯಾಕೆ ನಂಗೂ ಅನ್ಸಕ್ಕೆ ಶುರು ಆಯ್ತು ಮಾವ. ಪಾರ್ವತಿಗೇನೋ ಗೊತ್ತು ಮಾರಿಗುಡಿ ಮಾಹಿತಿ. ನೀನೇ ಆಡೋ ಹುಡುಗ ಆಗ ಅಂದರೆ ಅವಳಿನ್ನೂ ಅಂಬೆಗಾಲಿಟ್ಟಿದ್ದು ಕೂಸು. ಆವಾಗ ಅವಳು ಕೂಸೆ ಆಗಿರ್ಲು ಮಾವ. ಆದ್ರೆ ಇವತ್ತು ಅದೇ ಕೂಸು ಒಂದು ಮನೆ ನಡೆಸ್ತೈತೆ. ಇಡೀ ಊರ್ ಜನರ ಪ್ರೀತಿ ಗಳಿಸೈತೆ. ಮಾತಿಗೆ ಮಾತು, ನ್ಯಾಯಕ್ಕೆ ನ್ಯಾಯ, ನೀತಿಗೆ ನೀತಿ ಅನ್ನಂಗೆ ನಡ್ಕತಾವಳೆ. ಅಂಥವಳ ಮಾತಿಗೆ ಈ ಶಿವ ಬೆಲೆ ಕೊಟ್ಟು ಇಲ್ಲಿಗೆ ಬಂದವನೆ, ಸತ್ಯನ ಕೇಳ್ತವನೆ. ನಮ್ಮ ಅವ್ವ ಅನ್ಸ್ಕೊಂಡವಳ ಬಗ್ಗೆ ನಿಮಗೇನು ಗೊತ್ತಿದ್ರು ನಂತವ ಹೇಳ್ಕೊಂಬಿಡಿ. ಊರು ಜನ ಹೇಳಿದ್ದು ನಿಜಾನ? ನಮ್ಮವ್ವ ಒಡವೆ ಕತ್ಕೊಂಡು ಹೊಂಟೋದ್ಲ ಯಾರೋ ಜೊತೆ? ಬಾರು ಹೇಳೋದ್ಲು ಅಂತ ನಾನು ಊರ್ ಜನರ ಹತ್ತೆಲ್ಲ ಹೋಗಿ ಅವನ ವಿಷಯನ ಕೇಳ್ಕ ಬಂದೆ. ಆದ್ರೆ ಅವರೆಲ್ಲರೂ ಹೇಳ್ತಿದ್ದು ಒಂದೇ ಮಾತು ಮಾವ. ಏನಂತ ಶಿವು? ಯಾರತ್ರ ಹೋದ್ರೂ ಆ ಮಾತು ಕೊನೆಗೆ ಮಾವಂತವನೇ ಬತ್ತಿತ್ತು. ಊರ್ ಜನ ಎಲ್ಲ ಹೇಳೋರು, ಈ ವಿಷಯ ಎಲ್ಲಾನು ನಂತವ ಯಾಕೆ ಕೇಳ್ತೀಯ, ನೀನು ಹೋಗಿ ಮಾವಂತವನೇ ಕೇಳು, ನಿಂಗೆಲ್ಲ ಗೊತ್ತಾಗ್ತೈತೆ ಅಂತ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಮಾವ. ಮಾವ, ನಿಮಗೆ ಗೊತ್ತಿರೋ ವಿಷಯನ ನಂತವ ಹೇಳಿ ಮಾವ. ಓಹೋ, ಇವನನ್ನು ಚೂ ಬಿಟ್ಟು ಕಳಿಸಿದಾಳೆ ಆ ಪಾರ್ವತಿ. ಅಂದ್ರೆ ಶಿವು ತಾಯಿ ಆ ಶಾರದಿನಿ ಅನ್ನೋ ವಿಚಾರ ಪಾರ್ವತಿಗೆ ಗೊತ್ತಾಗಿದೆ. ಜಾತ್ರೆ ದಿವಸ ದೇವಿ ಮಾದಪ್ಪನ ಮನೆಗೆ ಹೋದಾಗ ಈ ವಿಷಯ ಗೊತ್ತಾಗಿರ್ಬೇಕು. ಮಾವ, ನಂಗೆ ಈ ಸತ್ಯ ಗೊತ್ತಾಗ್ಲೇಬೇಕು. ಹೇಳ್ಬಿಡಿ ಮಾವ. ಹೇಳ್ತೀನಿ ಕಣೋ ಶಿವು. ವೀರಭದ್ರನವ್ರು ಕೊಟ್ಟಿರೋ ಐಡಿಯಾಸ್ ಎಂದಾಗೈತೆ. ಶಿವ ಊರ ಜನಗಳ ಮುಂದೆ ನನಗೆ ಅವಮಾನ ಮಾಡವನೆ, ಮರ್ಯಾದೆ ತೆಗ್ತವನೆ. ಅದನ್ನು ತೀರ್ಸ್ಕೋಬೇಕು ಅಂದರೆ ಊರ ಜನಗಳ ಮುಂದೆ ನನ್ನ ಮಗನಿಗೊಂದು ಗುನ್ನ ಇಕ್ಬೇಕು.
ಆದ್ರೆ ಅದಾಗಕ್ಕಿಲ್ವೇ? ಏನು ಮಾಡೋದು? ಬಾವ ದೊರೆ, ಯಾಕೋ ಬಾವ ಕಾಪ್ದಲ್ಲಿ ಅವ್ರು ಅನಿಸ್ತೈತೆ. ನಡೀರಿ ಆಮೇಲೆ ಕೇಳುಮ್ಮ. ಏಯ್ ಏನದು ಆಮೇಲೆ ಕೇಳಮ್ಮ ಅಂತ ಏನು ಹೇಳಕ್ ಬಂದಿದ್ರೆ? ಏನಂತ ಹೇಳಿ. ನೀವು ಕೋಪದಲ್ಲಿದ್ದೀರಣ್ಣ, ಬೇಡ. ಸುಮ್ಕೆ ನಿಮಗೆ ನೋವಾಯ್ತದೇನೋ ಅಂತ. ನನಗೆ ನೋವು ಆಗಕ್ಕಿಲ್ಲ. ಇಲ್ಲ ಅಣ್ಣ, ನಿಮ್ಮ ಮನ್ಸೊಳಗಡೆ ಬೇಜಾರಿದೆ. ಅಯ್ಯೋ, ಮನಸ್ಸು ಬಗತ್ ತೋರಿಸ್ಲೇನ್ಲ? ಬೇಜಾರಿಲ್ಲ, ಹೇಳ್ರಿ. ನೋಡಿದ್ರ ಕೋಪ ಇಲ್ಲ ಅಂತ ಕೋಪ ಮಾಡ್ಕೊಂಡೆ ಹೇಳ್ತಿದ್ದೀರ. ನಾನು ಕ್ರಿಕೆಟ್, ಕಬಡ್ಡಿ, ಲಗೋರಿ, ಗಿನ್ನಿ ದಾಂಡು ಎಲ್ಲ ಆಡ್ಬಿಟ್ಟಿದ್ದೀನಿ. ನನ್ನ ಹತ್ರ ಆಟಗಳು ಆಡಕ್ ಬಡಬೇಡ್ರಿ. ಅದೇನು ಹೇಳ್ರಿ. ಸೋಮೇಗೌಡ ಬಾವ ಹೇಳ್ತಿದ್ರು, ನಮ್ಮ ಅಣ್ಣ ನನ್ನ ನೋಡಿಯಕ್ಕೆ ಬಂದವನ ಹೇಳು ಅಂತ ನನ್ನ ದೊರೆಗೆ ತುಂಬ ಹಿಂಸೆ ಮಾಡ್ತಿದ್ರು. ಹೇಗಿರ್ತಾರೆ ಅಂತ ಹೇಳಿದೆ ಅಷ್ಟೇ. ಮುಖ ಎಲ್ಲ ನನಗೆ ಗೊತ್ತಿಲ್ಲ ಅಂದ್ರೂ ಅವರು ಕೇಳಲೇ ಇಲ್ಲ. ನಿಜ ಹೇಳ, ನಮ್ಮ ತಮ್ಮ ನೋಡಿಯೋಕ್ಕೆ ನಾನೇ ಬಂದಿದ್ನೆಲ್ಲ. ನನ್ನ ತಮ್ಮನ ನಾನೇ ಕ್ಲಬ್ ಹಿಡಿತೀನಿ. ಅದು ನಿಮ್ಗೆ ಗೊತ್ತು ಬಾವ, ಆದರೆ ಸೋಮೇಗೌಡ ಬಾವನ್ ಗೊತ್ತಿಲ್ವಲ್ಲ. ಸೋಮೇಗೌಡಂಗೆ ಡೌಟ್ ಬಂದ್ಬಿಟ್ಟಾಯ್ತಾ? ನಾನು ಹುಟ್ಟಿದ ಮ್ಯಾಕೆ ನಮ್ಮ ಅವ್ವಂಗೆ ಇನ್ನೊಂದು ಹೆಣ್ಣು ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ಲು. ಆದರೆ ಈ ನನ್ನ ಮಗ ಸೋಮ ಹುಟ್ಟುಬಿಟ್ಟ. ಅವನನ್ನೇ ತಂಗಿ ಥರ ಬೆಳೆಸಿದ್ದೀವಿ. ಇವತ್ತು ಹಿಂಗೆ ಕೇಳ್ಬಿಟ್ನಾ. ಅದಕ್ಕೆ ನೀವು ನೊಂದ್ಕತ್ತೀರ ಅಂತ ನಿಮ್ಗೆ ಹೇಳಕ್ಕೆ ಹೋಗಿಲ್ಲ. ಹ್ಞೂ ಅಣ್ಣ, ಅದಕ್ಕೆ ರಾಣಿ ಹೇಳಿದ್ಲು ಹೇಳೋದು ಬೇಡ ಅಂತ. ಏಯ್, ನೀವಿಬ್ರು ಅಣ್ಣ ತಮ್ಮಂದ್ರ ಮತ್ತೆ ತಂದಿಕ್ತಿಲ್ಲ ತಾನೆ? ಅಯ್ಯೋ ಬಾಬಾ, ನ್ಯಾಯ ಮಾಡೋರಿಗೆ ನ್ಯಾಯ, ಅನ್ಯಾಯ ಮಾಡೋರಿಗೆ ಅನ್ಯಾಯ ಅಂತ ನಮ್ಮ ಅಣ್ಣ ಹೇಳ್ಕೊಟ್ಟವನೆ. ಆ ಕೆಟ್ಟ ಬುದ್ಧಿ ಏನು ನಮ್ಗಿಲ್ಲ ಬಾಬಾ. ಅಣ್ಣ, ನನಗೆ ಬುದ್ಧಿನೇ ಇಲ್ಲ ಅಲ್ವಾ ಅಣ್ಣ? ಬಂದ್ಬಿಟ್ಟ ನಂದಲ್ಲಿ ಇಡ್ಲಿ ನಂಜ್ ಅಂತ ವಿಷಯ ಮಾತಾಡ್ತಿರೋದೇ. ಅದು ನೀವು ಹೇಳಕ್ ಬರ್ತಿರೋದೇನು? ತೆಪ್ಪ ತಿಳ್ಕೊಬೇಡಿ, ಇದೆಲ್ಲ ಸಹಜನೇಯ. ನೀವು ನಿಮ್ಮ ತಮ್ಮ ಒಂದಾಗಬೇಕು. ನಿಮ್ಮಿಬ್ರ ಮಧ್ಯೆ ಇರೋ ಪರ್ದೆ ಕಿತ್ತಾಕ್ಬೇಕು. ಅಯ್ಯ, ಒಂದಾಗಕ್ಕೆ ನಮ್ದೆಲ್ಲಿ ಕಿತ್ತೋಗೈತೆ ಈಗ? ಏನು ವಿಷಯ ಹೇಳ್ತಿದ್ದೀರಾ ನೀವು? ಅಯ್ಯೋ, ನಿಮ್ಮಿಬ್ರನ್ನ ದೂರ ಮಾಡಿ ನಾವ್ಯಾವ ನರ್ಕಕ್ಕೆ ಹೋಗೋಣ? ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ಇನ್ನು ನರಕಕ್ಕೆ ಎಲ್ಲಿ ಹೋಗೋಕ್ಕಾಗುತ್ತೆ? ಸುಮ್ಮನೆ ಇರು ರಾಣಿ. ಏಯ್, ಏನು ಹೇಳಕ್ಕೆ ಬರ್ತಾ ಇದ್ದೀರಾ? ಕರೆಕ್ಟಾಗಿ ಹೇಳಿ. ಅಣ್ಣ, ನೀನು ನೊಂದ್ಕೋಬೇಡ, ಅಳ್ಬೇಡ. ನಿನ್ನ ತಮ್ಮನಾಗಿ ನಾನಿದ್ದೀನಿ. ಬಾ ರಾಣಿ. ನಾನೆಲ್ಲ ಅಳ್ತಾ ಇದ್ದೀನಿ? ಸುಮ್ಮನೆ ಕಿತ್ತೊಂದು ಮಗ ಕಣ್ಣೀರು ಓಡಿಸ್ಬಿಟ್ಟು ಹೋಯ್ತವನೇ. ಏನು ನಿಮ್ಮ ಮನೇಲಿ ಇರೋರಿಗೆಲ್ಲ ತಲೆ ಕೆಟ್ಟೋಗ್ಬಿಟ್ಟೈತಾ, ಅಥವಾ ನಂಗೆ ತಲೆ ಕೆಟ್ಟುಬಿಟ್ಟೈತಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ